ಆಹಾ, ಅಂತೂ ಸುಧಾಮ ಸತ್ಯನಾರಾಯಣ ಪೂಜೆ ಮಾಡಿಸೋದು ಅಂತ ಡಿಸೈಡ್ ಮಾಡಾಯ್ತು. ಸತ್ಯನಾರಾಯಣ ಪೂಜೆನ ಮಾಡಿಸ್ಲೇಬೇಕು ಸುಧಾಮ. ಅದಕ್ಕೆ ದುಡ್ಡೆಲ್ಲಿಂದ ತರಲಪ್ಪ? ಲೇ ದಡ್ಡ, ಬರೀ ಫ್ರಿಡ್ಜ್ ಇದ್ರೆ ಸಾಲದು, ಪಕ್ಕದಲ್ಲಿ ಒಂದು ಸೋಫಾ ಇರ್ಬೇಕು, ಎದುರುಗಡೆ ಗ್ರೈಂಡರ್ ಇರ್ಬೇಕು, ಅದ್ರ ಪಕ್ಕದಲ್ಲಿ ಮಿಕ್ಸಿ ಇರ್ಬೇಕು. ಇದನ್ನೆಲ್ಲ ನನ್ನ ಹೆಂಡತಿ ನಿನ್ನ ಹೆಂಡತಿ ಕೊಡಿಸೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಿಂಗಳಿಗೆ ಹೆಚ್ಚಿಗೆ ಏನ್ ಕಟ್ಬೇಕಾಗಿಲ್ಲಪ್ಪ, ಒಂದ್ 500ರಿಂದ 1000 ಡಿಸೈಡ್ ಆಗ್ಬಿಡುತ್ತೆ. ನಾನು ಅಷ್ಟು ಕೊಟ್ಟೋದ್ರಲ್ಲಿ ಡಿಸೈಡೇ ಆಗೋಗ್ಬಿಡ್ತೀನಿ. ಲೇ ಸುಧಾಮ, ನಾವು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಹಿಂಗೆ ಇದ್ದು ಬಿಡ್ತೀವ. ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ನನ್ನ ಹೆಂಡತಿ ಎಲ್ಲಾ ವ್ಯವಸ್ಥೆ ಮಾಡ್ತಾಳೆ, ನಿಂಗೆ ಹೇಳಿಲ್ವಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅವಳು ಹಾಗೆಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲಪ್ಪ. ಅದೇನೋ ನಿನ್ ಹೆಂಡತಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡು, ಯಾವ್ದಕ್ಕೂ ಒಂದ್ ಸತ್ಯನಾರಾಯಣ ಪೂಜೆನ ಮಾಡಿಸ್ಬಿಡು. ಮಾಡಿಸ್ಲೇಬೇಕು ಅಂತ್ಯಾ? ನನ್ನ ಹೆಂಡತಿನ ಬಲೆ ಫೋರ್ಸ್ ಮಾಡ್ತಾವಳಪ್ಪ. ನೋಡ್ದ, ಹೆಂಡತಿರು ಈ ತರ ಅಪ್ಲಿಕೇಶನ್ ಹಾಕೋದ್ ಯಾವಾಗ್ಲೂ ಒಂದ್ಸಲ ಕಣಯ್ಯ. ನಾವ್ ಅದನ್ನ ಈಡೇರಿಸಲಿಲ್ಲ ಅಂತ ಇಟ್ಕೋ, ತಲ್ದಿಂಬತ್ರ ಮಂತ್ರನ ಗೊಣಗ್ತಾನೆ ಇರ್ತಾರೆ. ಯಾಕಪ್ಪ ಬೇಕು? ನೀನ್ ಹೇಳೋದು ಸರಿನೇ. ಒಂದ್ ಅಂದಾಜು ಎಷ್ಟು ಖರ್ಚಾಗ್ಬೋದು? ಲೈ, ನೀನ್ ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಯಾ? ನಿನ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ಒಂದ್ ಲಿಸ್ಟ್ ಮಾಡ್ಕೊಡು, ನಾನ್ ನೋಡ್ಕೋತೀನಿ. ಈಗ ಸರ್ರಂತ ಕಾಪಿ ಇರ್ಬಿಡು. ವಾಷಿಂಗು, ರುಬ್ಬಿಂಗು, ಶೋಯಿಂಗು, ಸಿಟ್ಟಿಂಗು, ಇದು ನಮ್ಮನೇನಾ? ನಮ್ಮನೇನೆ. ಲೇ ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ರೀ. ನೋಡ್ರಿ, ಲಲಿತಾ ಅವ್ರು ಬಂದು ಇದೆಲ್ಲ ತಕೊಟ್ಟು ಹೋದ್ರು. ಇದೆಲ್ಲ ಸೇರಿಸಿ 3000 ಅಷ್ಟೇ. ಇದನ್ನ ಕಟ್ಬಿಟ್ರೆ ಮಿಕ್ಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬಹುದಂತೆ. ಲೇ, ಅಂಗಡಿಯವರು ಮನೆಯಾಳ್ರು, ಅವ್ರಿಗೆ ಬೋಣಿ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಂತ ನಮ್ ತಲೆ ಕಟ್ಬಿಡ್ತಾರೆ. 3000 ಎಲ್ಲಿಂದ ತರ್ಲಿ? ಲಕ್ಷ್ಮಿ, ಲಕ್ಷ್ಮಿ ಬಂದಪ್ಪ ಮನೆಯಾಳಿ. ಬರ್ಬೇಕು ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಬನ್ನಿ. ಸುಧಾಮ ಅವರೇ, ಇವ್ರ ಹೆಸರು ಕಮಲಾ ಅಂತ. ಇವ್ರ ಅಂಗಡಿನಲ್ಲೇ ಈ ಫರ್ನಿಚರ್ ತಗೊಂಡ್ ಬಂದಿದ್ದು. ಇನಿಷಿಯಲ್ ಪೇಮೆಂಟ್ ಓನ್ಲಿ 500 ರೂಪೀಸ್, ಆಮೇಲೆ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋದ್ರೆ ಸಾಕು. ಬೇರೆಯವ್ರ ಅಂಗಡಿಲಾಗಿದ್ರೆ 12,000 ರೂಪೀಸ್ ರೀ. ಇವ್ರ ಅಂಗಡಿಲಾಗಿ ನಿಂಗೆ ಎಷ್ಟೇ ಅದು 8,000. ಇವ್ರಿಗೆ ಇನ್ಸರ್ಟ್ ಕಡಿಮೆ ಮಾಡ್ಕೊಂಬಿಡೆ. ಓಕೆ, ನೀ ಹೇಳಿದ್ಮೇಲೆ ಆಯ್ತು ಕಣೆ. 7,500 ರೂಪೀಸ್. ನಮಸ್ಕಾರಮ್ಮ. ಅಂದಾಗ ಇವ್ರು ಯಾರು ಪರಿಚಯ ಆಗ್ಲಿಲ್ಲ? ಅಯ್ಯೋ, ಇವ್ರ ಅಂಗಡಿನಲ್ಲಿ ಟಿವಿ, ಮಿಕ್ಸಿ, ಗ್ರೈಂಡರ್ ಎಲ್ಲ ತಗೊಂಡ್ ಬಂದಿರೋದು. ನಮಸ್ಕಾರಮ್ಮ. ಇಷ್ಟೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದಾರೆ. ಅಯ್ಯೋ ನಮಸ್ಕಾರಮ್ಮ. ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತರಿಸ್ಕೊಟ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾ? ಹರಿಶ್ಚಂದ್ರ ಘಾಟಲ್ಲಿ 6x4 ಒಂದ್ ಜಾಗ ಬೇಕಾ? ಓಕೆ. ನೀವ್ ತುಂಬಾ ಜೋಕ್ ಮಾಡ್ತೀರಪ್ಪ. ಅದ್ ಸರಿ, ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರಾ? ಸತ್ಯನಾರಾಯಣ ಪೂಜೆಗ ಚೆಕ್ ಕೊಟ್ಬಿಡಿ, ಅಷ್ಟೇ ಸಾಕು. ಮಿಕ್ಕಿದನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಓಕೆನಾ? ಚೆಕ್ ಬುಕ್. ಅಯ್ಯೋ, ಸಾಲ ಅಂದ್ರೆ ಏನ್ ಸ್ಪೀಡ್ ಮಾಡ್ತಾರಪ್ಪ? ಪೇಮೆಂಟ್ ಬ್ಯಾಲೆನ್ಸು. ಅಯ್ಯೋ, ಅದಕ್ಕೆ ಯಾಕೆ ನೀವ್ ಯೋಚನೆ ಮಾಡ್ತೀರಾ? ಲಕ್ಷ್ಮಿ, ದುಡ್ಡು ಕಡಿಮೆ ಇದ್ರೆ ಹೇಳು, ನಂಗೊಂದು ಫೋನ್ ಮಾಡು, ಅಷ್ಟೇ ಸಾಕು. ಚೆಕ್ ನ ಡಿಲೇ ಮಾಡಿಸ್ಬಿಡ್ತೀನಿ. ಓಕೆನಾ? ಆಯ್ತಾ? ಕೊಡಿಲಿ, ನಾನ್ ಬರ್ತೀನಿ. ಸತ್ಯನಾರಾಯಣ ಪೂಜೆ ಮಾಡೋದ್ ಮರಿಬೇಡ. ಬರ್ತೀನಿ. ನಮ್ ಹೆಂಗಸರುಗಳ ಜೊತೆ ಇಂತ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರುಗಳು ಕ್ಲೀನ್. ಯಾರು ಬಂದೆ? ಸುಧಾಮ್ ಸಾಬ್ ಇದಾರೆ ಮೇಡಮ್. ಒಂದ್ ನಿಮಿಷ ರೀ, ನಿಮ್ಮನ್ ಯಾರು ಹುಡ್ಕೊಂಡ್ ಬಂದಿದ್ದಾರೆ? ನಮ್ಮನ್ ಯಾರೇ? ಯಾರು ಸ್ವಾಮಿ? ನಾವು ಸಾಬ್ ಕಲ್ ಶಾಮಿಯಾನ ಡಾಲತನ, ಅದಕ್ಕೆ ದುಡ್ಡು ಇಸ್ಕೊಂಡೋಗಕ್ಕೆ ಬಂದಿದ್ದೀವಿ. ಶಾಮಿಯಾನ ದುಡ್ಡು? ಯಾವ ಶಾಮಿಯಾನ? ಅದೇ ಸಾಬ್, ಸತ್ಯನಾರಾಯಣಕ್ಕೆ ಪೂಜೆದು, ಅದಕ್ಕೆ ದುಡ್ಡು ಇಸ್ಕೊಂಡೋಗಕ್ಕೆ ಬಂದಿದ್ದೀವಿ. ಯಾರು ಹೇಳಿ ನಿಮ್ಗೆ ಹಾಕಕ್ಕೆ? ಅದೇ ಸಾಬ್, ನಿಮ್ ಫ್ರೆಂಡ್ ಶ್ರೀಧರ್ ನಿಮ್ಮ ಹತ್ರ ಕಾಸು ಇಸ್ಕೊಂಡು ಹೋಗಿ ಅಂತ ಹೇಳಿದ್ರು ಸಾಬ್. ಕಾಸು ದುಡ್ಡು ಅದ್ ಯಾವ್ದಪ್ಪ? ನೋಡಿ ಸಾಬ್, ಇನ್ನೂ ಒಂದ್ ದಿವಸ ಇರ್ಲಿ ಅಂದ್ರೆ ನಮ್ದಕ್ಕೆ ಬಾಡಿಗೆ 300 ರೂಪಾಯಿ ಆಗ್ತದೆ. ಕೊಡ್ತೀರಿ? ಇಲ್ಲ, ನಮ್ದೆಲ್ಲ ಬಿಚ್ಕೊಂಡು ಹೋಗ್ತೀವಿ. ಚೆನ್ನಾಗಿರೋರ್ ಹೆಂಡತಿ ಮಕ್ಕಳು ಅಂತ ತಗ್ಲಾಕ್ಬಿಟ್ರೆ ಸಾಕು, ನಿರ್ನಾಮ ಆಗೋಗ್ಬಿಡ್ತಾರೆ. ಅಯ್ಯೋ ನನ್ನ ಕರ್ಮ. ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಹಾಳಾಗೋಗ್ಲಿ. ತಗೊಳ್ಳಿ, ಹೊರಡ್ಬೋದು. ಸಲಾಂ ಸಾಬ್. ಆಯ್ತಾಯ್ತು. ಹಿಂಗ ಆಗ್ಬಿಟ್ರೆ ಚಿತ್ರಾನ್ನಕ್ಕೆ ಲಾಟ್ರಿ. ನಿಮ್ದೇನು? ಪಾತ್ರೆ ಲೋಟಗೆ ಎಲ್ಲ ತೊಳೆದಿಟ್ರಾ? ಯಾವ ಪಾತ್ರೆ? ಅದೇ ಸಾಬ್, ನೆನ್ನೆ ಬಾಡಿಗೆಗೆ ತಂದಿದ್ದು. ಅದಕ್ಕೇನೀಗ? ಹೌದು ಸಾಬ್, ಅದನ್ನ ನಾವು ತೊಳೆಯಕ್ ಆಗೋದಿಲ್ಲ, ಅದನ್ನ ನೀವೇ ತೊಳಿಬೇಕು. ಇಲ್ದಿದ್ರೆ ಅದ್ರದ್ದು ಚಾರ್ಜ್ ಕೊಟ್ಬಿಡಿ. ಚಾರ್ಜ? 120 ರೂಪಾಯಿ. 20 ರೂಪಾಯಿ ಕ್ಲೀನಿಂಗ್ಗೆ. ಬೇಡಪ್ಪ, ಇಲ್ಲಿ ಇರೋದಿಷ್ಟು ತಗೊಂಡ್ ರೇಟ್ ಹೇಳು. ಏನ ಇದು? ಮಗನ ಸ್ಕೂಲ್ಗೆ ಅಂತ ದುಡ್ಡಿಟ್ಟಿದೆ, ಎಲ್ಲಾರು ಬಂದು ಹಿಂಗ್ ಮುಂಡಾಯಿಸ್ತಾವ್ರೆ. ಲೇ ಇವಳೆ, ಲೇ ಲಕ್ಷ್ಮಿ, ಬೇಗ ಬಾರೇ ಇಲ್ಲಿ, ಬಾರೇ ಇಲ್ಲಿ. ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಐಸ್ ಕ್ರೀಮ್ ಅವ್ರು ಬರ್ತಾರೆ ರೀ. ಯಾರು ಬಂದ್ ಕೇಳಿದ್ರು ನಾನ್ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ನೀವ್ ಹೋದ್ರೆ ಅವ್ರು ನನ್ನನ್ ಬಂದ್ ಕೇಳ್ತಾರೆ, ನಾನೇನ್ ಹೇಳಿ? ಯಾರು ಬಂದ್ರೆ ಶ್ರೀಧರ್ ಅಂತ ಹೋಗು ಅಂತೇಳಿ ದಾರಿ ಬಿಡಿ, ಎಸ್ಕೇಪ್ ಆಗ್ಬಿಡ್ತೀನಿ. ಲೋ ಶ್ರೀಧರ, ಬೆಳಗ್ಗೆನೆ ಆ ಶಾಮಿಯಾನವರು ಪಾತ್ರೆ ಪಗಡಿಯವರು ನನ್ ಜೀವ ಹಿಂಡ್ಬಿಟ್ರಪ್ಪ. ಹೌದಾ? ಯಾಕೆ?
ಯಾಕೆ ಅಂದ್ರೆ ನನ್ನ ಹತ್ರ ದುಡ್ಡಿರಲಿಲ್ಲ ಅದಕ್ಕೆ. ಎಲ್ಲ ತಗೊಂಡ್ಮೇಲೆ ದುಡ್ಡು ಕೊಡ್ಲೇಬೇಕಲ್ವಾ? ಅಷ್ಟು ಚೀಪಾಗಿ ಪಾತ್ರೆ ಪಗಡನ್ ಯಾರು ಕೊಡ್ತಾರೆ ಹೇಳು? ಬೇರೆ ಕಡೆ ತಗೊಂಡಿದ್ರೆ ಇನ್ನೂ ಕಾಸ್ಟ್ಲಿ ಆಗ್ಬಿಟ್ಟಿರೋದು. ಆದ್ರೂ ಸುಧಾಮ ಏನ್ ಫಂಕ್ಷನ್ ಮಾಡಿದ್ಯೋ ಬಾಸ್, ಏನ್ ಖುಷಿ ಆಗ್ಬಿಟ್ರು ಗೊತ್ತಾ? ಬಹಳ ಚೆನ್ನಾಗಿತ್ತಮ್ಮ ಅಡ್ಗೆ ಎಲ್ಲ ಶ್ರೀಧರ್ದಂತ ಇನ್ಚಾರ್ಜು. ಬಹಳ ಚೆನ್ನಾಗಿ ಮಾಡಿದ್ರಪ್ಪ, ತುಂಬಾ ರುಚಿಯಾಗಿತ್ತು. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ಅದರಲ್ಲೂ ಫ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿ ನಮ್ ಬಾಸ್ ಹೆಂಡತಿ ಸುಸ್ತಾಗ್ಬಿಟ್ರು. ತಾವು ಟಿಫನ್ ಚೆನ್ನಾಗಿ ತಗೊಂಡ್ರ? ತಗೊಂಡೆ. ಪ್ಲೀಸ್ ಹೋಗಿ ಕೂತ್ಕೊಳ್ಳಿ. ಸುಧಾಮ ವಾ, ತಗೋ. ಏನಪ್ಪ ಇದು? ಅವಾಗಿಂದ ಕೇಳ್ತಿದ್ದಲ್ಲ ಲೆಕ್ಕ. 4,000 ಓನ್ಲಿ. ಎಲ್ಲಿಂದ ತರ್ಲಿ? ಇರ್ಲಿ ಬಿಡ್ಲಿ, ಕೊಡ್ಲೇಬೇಕಲ್ಲಮ್ಮ. ಆದ್ರೂ ನನ್ನ ಹತ್ರ 4,000 ಎಲ್ಲಿದೆಯೋ ಕೊಡಕ್ಕೆ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಸಾಯಂಕಾಲ ಸಂಬಳ ಬರುತ್ತಲ್ಲ, ಕೊಟ್ರಾಯ್ತು. ಸಂಬಳ ಕೊಟ್ಬಿಟ್ರೆ ನಾಳೆ ನನ್ನ ಮಗನ ಫೀಸ್ ಕಟ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, 1,000 ರೂಪಾಯಿ ಹಂಗೆ 4,000 4 ತಿಂಗಳು ಕೊಟ್ಬಿಡು. 1,000 ರೂಪಾಯಿ? ನಮ್ಮ ಮನೆ ಸಂಸಾರ ಹೆಂಗೋ ನಡೆಸೋದು? ನಮ್ಮ ಮನೆ ಟಿವಿ, ಸೋಫಾ ಸೆಟ್, ಇನ್ಸ್ಟಾಲ್ಮೆಂಟ್, ನಮ್ಮ ಮನೆ ರೇಷನ್ ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೊಂದ್ 1,000 ರೂಪೀಸ್ ಕೊಟ್ಬಿಡು, ಅದಕ್ಕೆ ಕಡಿಮೆ ಆಗಲ್ಲ. ಹೋಗಿ ಬಗಣಿ ಊಟ.